ಹೆಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ಕಿರಣ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ಉಸ್ತಿಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಉಸ್ತಿಕಾಯಿ ಕೂಡ ಬದನೆಕಾಯಿ ಜಾತಿಯಲ್ಲೇ ಒಂದು ಪ್ರಭೇದ. ಇದು ಸೇಮ್ ನೋಡೋದಕ್ಕೆ ಬದನೆಕಾಯಿ ಥರನೇ ಇರುತ್ತೆ, ಆದರೆ ಫುಲ್ ಬಂಚ್ ಇರುತ್ತೆ. ಹಾಗೆ ತುಂಬ ಸ್ಮಾಲ್ ಸೈಜ್ ಇರುತ್ತೆ. ಇದನ್ನು ಟರ್ಕಿ ಬೆರ್ರಿ ಅಂತ ಕೂಡ ಕರೀತಾರೆ. ಬನ್ನಿ ಈಗ ಉಸ್ತಿಕಾಯಿ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಉಸ್ತಿಕಾಯಿ ಸಾಂಬಾರಿಗೆ ಉಸ್ತಿಕಾಯಿ, 1 ಕಪ್ಪಷ್ಟು ತೊಗರಿಬೇಳೆ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಅರಿಶಿಣ, ಟೊಮ್ಯಾಟೊ, ಸಾಂಬಾರು ಪೌಡರ್, ಉಪ್ಪು, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ಮೊದಲನೇದಾಗಿ ಉಸ್ತಿಕಾಯಿನ ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತಗೊಂಡು ಉಸ್ತಿಕಾಯಿನ ಕುಟಾಣಿ ಸಹಾಯದಿಂದ ಒಂದೊಂದಾಗಿ ಜಜ್ಕೋಬೇಕು. ಒಂದು ಕಾಯಿ ಮೇಲೆ ಒಂದು ಏಟು ಹಾಕಿದ್ರೆ ಸಾಕು. ಜಸ್ಟ್ ಅದು ಓಪನ್ ಆಗಬೇಕು, ಅದರಲ್ಲಿರೋ ಸೀಡ್ಸ್ ಎಲ್ಲ ತೆಕ್ಕೋಬೇಕಾಗುತ್ತೆ. ಈ ಥರ ಜಜ್ಕೊಂಡು ಒಂದೊಂದೇ ಇದನ್ನು ತೆಗೆದಿಟ್ಕೊಂಡಿರೋ ನೀರಿಗೆ ಹಾಕ್ಕೊಳ್ಳೋಣ. ಇದೇ ರೀತಿ ಎಲ್ಲ ಕಾಯಿನ ನೀಟಾಗಿ ಜಜ್ಕೋಬೇಕು. ಇದು ಎಲ್ಲ ಕಾಯಿ ಜಜ್ಕೊಂಡಿದ್ದಾಗಿದೆ. ಈಗ ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ತೊಳ್ಕೊಳ್ಳೋಣ. ಇದರಲ್ಲಿರೋ ಸೀಡ್ಸ್ ಎಲ್ಲ ಹೋಗಬೇಕು. ನೋಡ್ತಿರ್ಬೋದು ಯಾವ ರೀತಿ ಬದನೆಕಾಯಿ ನೀರಿಗೆ ಹಾಕಿದ್ರೆ ಬ್ಲ್ಯಾಕ್ ಆಗುತ್ತೋ ಅದೇ ಥರ ಇದು ಕೂಡ ಬ್ಲ್ಯಾಕ್ ಆಗಿದೆ ನೀರೆಲ್ಲ. ಇದು ಸ್ವಲ್ಪ ಕಹಿ ಇರುತ್ತೆ, ಅದಕ್ಕೋಸ್ಕರ ಒಂದು 2 to 3 ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಇದು ವಾಶ್ ಮಾಡ್ಕೊಳ್ಳೋದು ಸ್ವಲ್ಪ ಲಾಂಗ್ ಪ್ರೋಸೆಸ್ಸೇ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆ BP ಇರೋರಿಗೆ ಇದು ತುಂಬ ಒಳ್ಳೆಯದು. ಬನ್ನಿ ಈಗ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಒಂದು ಕುಕ್ಕರ್ಗೆ ತೊಳೆದಿಟ್ಕೊಂಡಿರುವಂಥ ತೊಗರಿಬೇಳೆ 1 ಕಪ್ಪಷ್ಟು, ರೆಡಿ ಮಾಡಿಟ್ಕೊಂಡಿರುವಂಥ ಉಸ್ತಿಕಾಯಿ, 2 ಟೊಮ್ಯಾಟೊ, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು, ಇದರ ಜೊತೆಗೆ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು 1 ರಿಂದ 2 ವಿಷಿಲಷ್ಟು ಬೇಯಿಸ್ಕೊಳ್ಳೋಣ. ಇದು ವಿಷಿಲ್ ಬರೋ ಅಷ್ಟರಲ್ಲಿ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಬನ್ನಿ ಈಗ ಕುಕ್ಕರ್ ವಿಷಿಲ್ ಬಂದಾಗಿದೆ. ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಬನ್ನಿ ಈಗ ಕುಕ್ಕರ್ ತಣ್ಣಗಾಗಿದೆ. ಬನ್ನಿ ತೆಗೆದು ನೋಡೋಣ ಹೇಗಾಗಿದೆ ಅಂತ. ನೋಡ್ತಿರ್ಬೋದು ಬೇಳೆ, ಟೊಮ್ಯಾಟೊ, ಉಸ್ತಿಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಟೊಮ್ಯಾಟೊನ ಸಪ್ರೇಟಾಗಿ ತೆಕ್ಕೊಂಡು ಟೊಮ್ಯಾಟೊದು ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿರೋವಂಥ ಟೊಮ್ಯಾಟೊನ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಈಗಾಗಲೇ ರೆಡಿ ಮಾಡಿಟ್ಕೊಂಡಿರೋವಂಥ ಹುಣಸೆಹಣ್ಣು ರಸ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. 2 ಸ್ಪೂನ್ಸಷ್ಟು ಸಾಂಬಾರು ಪೌಡರ್ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಒಗ್ಗರಣೆಗೆ
ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಗೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದ ತಕ್ಷಣ ಈಗಾಗಲೇ ರೆಡಿಯಾಗಿರುವಂಥ ಸಾಂಬಾರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡ್ತಿರ್ಬೋದು ಈಗ ಇದು ಕುದಿ ಬಂದಿದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಕುದೀಲಿ. ಈಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಬನ್ನಿ ಇದನ್ನು ಈಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದು ಉಸ್ತಿಕಾಯಿ ತುಂಬ ರೇರ್ ಸಿಗೋದು. ಸಿಕ್ಕದವಾಗ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.